ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ, ಪ್ರಧಾನಿ ಆಗ್ತಾರೆ. ಚೆನ್ನಮ್ಮ ಮಾತ್ರ ಅದೇ ಸಾಮಾನ್ಯ ಮಹಿಳೆ ತರ ಇದ್ದು ಬಿಡ್ತಾರೆ, ಯಾವುದೇ ಒಂದು ಹಮ್ಮು ಬೆಮ್ಮು ಇಲ್ದಲ್ಲಿ. ನಾನು ಅದೇ ಹೇಳ್ತಾ ಇದ್ದೆ. ಈಗ ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಮಾತಾಡ್ಸೋದು ಕಷ್ಟ, ಅವ್ರ ಹೆಂಡತಿನೇ ಮಾತಾಡ್ಸೋದು ಕಷ್ಟ. ಅಂಥದ್ರೊಳಗಡೆ 83ರಲ್ಲಿ ಫಸ್ಟ್ ದೇವೇಗೌಡರು ಮಿನಿಸ್ಟ್ರು, ಅದಕ್ಕೆ ಮುಂಚೆ ಕಂಟಿನ್ಯೂಸ್ MLA, ವಿರೋಧ ಪಕ್ಷದ ನಾಯಕ, ಆಮೇಲೆ MLA, ಮಿನಿಸ್ಟ್ರು ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ MP ಆದಮೇಲೆ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ. ಎಲ್ಲಿಂದ ಎಲ್ಲಿಗೆ ಬೆಳೆದ್ರು ಗೌಡರು? ಚೆನ್ನಮ್ಮನೇ. ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಎಂದಾಗ ಬೇಡ ಅಂತ ಹೇಳಿದವರು ಚೆನ್ನಮ್ಮನವರು. ಬೇಡಪ್ಪ, ನೀವು ಯಾಕೆ ಅಲ್ಲಿಗೆ ಹೋಗಬೇಕು, ನಮಗಾಯಿತು, ನಮ್ಮ ಹೊಳೆ ನರಸೀಪುರ ಆಯಿತು, ಕಡೂರಾಯಿತು, ಕರ್ನಾಟಕ ಆಯಿತು, ಸಾಕಪ್ಪ, ನೀವು ಯಾವುದೂ ಬೇಡ, ಇಲ್ಲೇ ಇದ್ಬಿಡಿ ಅಂತ ಹೇಳಿದರು. ಅನಿವಾರ್ಯ ಗೌಡರು ಒಪ್ಕೋಬೇಕಾಯ್ತು, ಹೋದರು. ಆ ದಿನಗಳಲ್ಲಿ ಆ ಫೋಟೋ ನೋಡಬೇಕು ನೀವು. ದೇವೇಗೌಡರ ಗಂಡ ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಬೋಧನೆ ಮಾಡ್ತಿದ್ದಾರೆ. ಗೌಡರು ನಾನು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಪ್ರಧಾನಮಂತ್ರಿಯಾಗಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಮುನ್ನುಗಡೆ ಸಾಲಲ್ಲಿ VVIP ಸಾಲಲ್ಲಿ ಸೋನಿಯಾ ಗಾಂಧಿ ಪಕ್ಕ ಚೆನ್ನಮ್ಮನವ್ರು ಕೂತಿದ್ದಾರೆ. ಗಂಡ ಪ್ರಧಾನಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಆಕೆಯ ಮುಖದೊಳಗಡೆಯಲ್ಲಿ ಹಮ್ಮೂ ಇಲ್ಲ ಬೆಮ್ಮೂ ಇಲ್ಲ. ತನ್ನ ಗಂಡ ಪ್ರಧಾನಿಯಾಗಿ ಪ್ರಮಾಣ ವಚನ, ಅವರ ಉಡುಗೆ ತೊಡುಗೆ ಅದೇ ಪಕ್ಕ ಹಳ್ಳಿ ಸೀರೆ ಕುಪ್ಸ, ಅದ್ರ ಮೇಲೆ ಏನು ಆಭರಣ ಅಲಂಕಾರ ಏನೂ ಇಲ್ಲ. ಅದು ಚೆನ್ನಮ್ಮ. ನಿಮ್ಮ ಬದುಕಿನ ಪುಟಗಳಲ್ಲಿ ಚೆನ್ನಮ್ಮ ಅವರ ಮತ್ತು ದೇವೇಗೌಡರ ನೆನಪುಗಳು ಸಾಕಷ್ಟು ಇದ್ದಾವೆ ಸರ್. ಅದನ್ನಂತೂ ಅಚ್ಚರಿಯಿಲ್ಲದೆ ಉಳಿತಕ್ಕಂಥ ನೆನಪುಗಳು. ನಾನು ಅದನ್ನು ಬರೆಯೋಕ್ಕೆ ಹತ್ತಿದ್ದೆ, ಗೌಡರ ಆತ್ಮಚರಿತ್ರೆ ಬರೆಯೋಕ್ಕೆ ಹತ್ತಿದ್ದೆ. ಅದು ಗೌಡರ ಆತ್ಮಚರಿತ್ರೆ ಜೊತೆಗೆ ನನ್ನ ಆತ್ಮಚರಿತ್ರೆನೂ, ಹಾಗೆಯೇ ಚೆನ್ನಮ್ಮನವರ ಆತ್ಮಚರಿತ್ರೆನೂ ಏನೋ ನಮ್ಮ ದುರದೃಷ್ಟ ಪೂರ್ಣ ಮಾಡೋಕ್ಕಾಗಿಲ್ಲ. ಈಗಾಗಲೇ ಸುಮಾರು ಒಂದು 700-800 ಪುಟ ಬರೆದಿದೆ. ಏಕೆಂದರೆ ಬೇಕಾದಷ್ಟು ಆತ್ಮಚರಿತ್ರೆಗಳು ದೇವೇಗೌಡರ ಬಗ್ಗೆ ಇರೋ ಚರಿತ್ರೆಗಳು ಬಂದಿದೆ. ನಾನು ಎಂಥ ಸಂದರ್ಭಗಳನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ, ನೋಡಿದ್ದೀನಿ. ಚೆನ್ನಮ್ಮನವ್ರದ್ದು ಒಂದು ಗುಣ ಅಂದರೆ, ನಾನು ಹೇಳ್ತಾ ಇದ್ದೆ, ದೇವೇಗೌಡರಿಗೆ ದೊಡ್ಡ ಶಕ್ತಿ ಆಕೆನೆ. ಹಾಗೆ ನೋಡಿದರೆ ದೇವೇಗೌಡರು ಪುಣ್ಯ ಮಾಡಿದರು ಚೆನ್ನಮ್ಮನವ್ರು ಅಂತ ಹೆಂಡತಿ ಪಡೆಯೋಕ್ಕೆ. ಯಾಕೆ ಅಂತಂದರೆ 62 ಫಸ್ಟ್ ದೇವೇಗೌಡರು ಇಂಡಿಪೆಂಡೆಂಟಾಗಿ MLA, 62 ಆದಮೇಲೆ 67 ಮತ್ತು ಇಂಡಿಪೆಂಡೆಂಟಾಗಿ MLA, ಆಮೇಲೆ 72 ಸಂಸ್ಥಾ ಕಾಂಗ್ರೆಸ್ಸಿಂದ MLA, 78 ಮತ್ತು ಸಂಸ್ಥಾ ಜನತಾ ಪಕ್ಷದಿಂದ MLA, 83, 85 6 ಸಲ ಇದೇ ನೆಲ, ಈ ಹೊಳೆ ನರಸೀಪುರ, ಮೊಸಳೆ ಹೊಸಳ್ಳಿ, ಹಳೇಕೋಟೆ ಈ ಕ್ಷೇತ್ರದಿಂದ MLA. ಆವಾಗ ದೇವೇಗೌಡರು ಬ್ಯುಸಿ ಶೆಡ್ಯೂಲಲ್ಲಿ ತಿರುಗ್ತಿದ್ರೆ ಹಳೇಕೋಟೆಯವನು ಯಾರೋ ಬಂದಿಯಾನೆ, ಮೊಸಳೆ ಹೊಸಳ್ಳಿಯವನು ಯಾರೋ ಬಂದಿಯಾನೆ, ಮಾವಿನ ಕೆರೆಯವನು ಯಾರೋ ಬಂದಿಯಾನೆ ಅಂದರೆ ಅವ್ರನ್ನೆಲ್ಲರೂ ಗೌಡರು ಸಿಗದಿದ್ದರು ಮನೆ ಒಳಗಡೆ ಊಟ ಹಾಕಿ ಕಷ್ಟ ಸುಖ ಕೇಳಿ, ಹೋಗೋಕ್ಕೆ ಬಸ್ ಚಾರ್ಜ್ ಇದೆಯಾ ಅಂತ ಕೇಳಿ, ಅವ್ರದ್ದೇನಾದ್ರು ಕಷ್ಟ ಇದ್ದರೆ ಅದನ್ನು ಬರ್ಕೊಂಡು ಇಟ್ಕೊಂಡು SLC ಓದಿದ್ರು ಚೆನ್ನಮ್ಮನವರು. ಹಾಗಾಗಿ ಎಲ್ಲ ಬರ್ಕೊಂಡು ಓದ್ಕೊಂಡು ಗಂಡನಿಗೆ ರಾತ್ರಿ ಊಟದ ಜೊತೆ ಕೂತ್ಕೊಂಡಾಗ ಇಂಥವ್ನು ಬಂದಿದ್ದ, ಹಿಂಗೆ ಹೇಳ್ದ ಅಂಥೇಳಿ ಆ ಮಟ್ಟಿಗೆ ಕ್ಷೇತ್ರದ ಜನಗಳ ಸಂಪರ್ಕ ಇಟ್ಕೊಂಡಂಥ ಹೆಣ್ಮಗಳು. ಅದರಿಂದ ದೇವೇಗೌಡರಿಗೆ ಅರ್ಧ ಹೊರೆ ಕಮ್ಮಿ ಆಗಿತ್ತು. ಅದರಿಂದಲೇ ದೇವೇಗೌಡರಿಗೆ ಒಂದು ಶಕ್ತಿ.